ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಂಬದ್ ಕೋಳಿ ಕೊಕ್ ಮುರಿದಿದ್ದು ನಂಗೆ ಸ್ಯಾನೆ ಖುಷಿ ಆಯ್ತು ಕಣ್ರವಿ. ಇದೆಲ್ಲ ನಮ್ಮ ಮಾಸ್ಟರ್ ಮೈಂಡ್ ಸುಮಾ ಐಡಿಯಾ ಅಕ್ಕ. ಅವಳು ಗ್ಯಾಂಗ್ ಕಟ್ಕೊಂಡು ಹೋಗಿ ಈ ವಿಡಿಯೋ ತರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬಡವರು ಬೆಪ್ರಾಗ್ತಿದ್ರು, ಶ್ರೀಮಂತರು ಸೇಫ್ ಆಗಿರ್ತಿದ್ರು. ಸುಮಾ, ಇದೆಲ್ಲ ನಿನ್ನಿಂದ ಕಣವಿ ಆಗಿತ್ತು. ನನ್ನ ತಂಗಿಯಾಗಿ ಹುಟ್ಟಿ ನನ್ನ ಹೆಸರು ಉಳಿಸ್ಬಿಟ್ಟೆ. ಅಕ್ಕ, ನಾವು ಪುಟ್ಟಕ್ಕನ ಮಕ್ಕಳು, ಯಾವುದಕ್ಕೂ ಬಗ್ಬಾರ್ದು ಜಗ್ಬಾರ್ದು. ಬಾಯಿ ಮುಚ್ಕೊಂಡು ನೀನು ಸುಮ್ಕಿರ್ಬೇಕು. ಚಿಕ್ಕವ್ರು ಇದ್ದಂಗಿದ್ರೆ ಚಂದ. ಅಲ್ಲೆಲ್ಲ ಹೋಗಿ ಹಿಡಿಯ ಕದ್ಕೋಬಾ ಅಂತ ಹೇಳಿತ್ತ. ಏನ್ ಪುಟಮಿ ನೀನು ಹೇಳ್ತಾ ಇರೋದು? ಏನು ಮಾಡಿದಾರ ನಮ್ಮ ಸಾನಿನ ಬಗ್ಗೆ ಅಪಪ್ರಚಾರ ಮಾಡ್ತಾವ್ರಂದ್ರೆ ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೊಳಕಾಯ್ತದ? ಕರೆಕ್ಟಾಗಿ ಹೇಳಿದ್ರಿ ಮಿಸ್ಟರ್ ಗೋಪಾಲ್. ಅವಂಗೆ ಯಾವಾಗ್ಲೂ ಸಾಧು ತರ ಇದ್ದೇ ಅಭ್ಯಾಸ. ಹಂಗಿದ್ರೇನೆಯ ಈ ಕೊಲಿಗಾಲದಾಗೆ ಬದುಕೋಕ್ಕಾಗೋದು. ಅವ ನೀನ್ ಹಾಗಿರ್ತೀಯ ಅಂತ ಈ ಫೈರ್ ಬ್ರ್ಯಾಂಡ್ ಸುಮಾಯಿಂದ ಹಾಗಿರಕ್ ಆಗಲ್ಲ. ಅವ ಇದು ಸೇಡಿಗೆ ಸೇಡಲ್ಲ. ದುಡ್ಡು ಕೊಟ್ಮ್ಯಾಕೋ ನಮ್ಮ ಮರವಾದಿ ಕಳೆದ್ರಲ್ಲ, ಅದಕ್ಕೆ ಸರಿಯಾಗಿ ಪಾಠ ಕಳ್ಸಿದೀವಿ. ಆಟೆ ಪಾಠ ಕಲ್ಸಕ್ ಹೋದ್ರೆ ನಮ್ಗೆ ಪೆಟ್ಟಾಗೋದು. ಅವರು ದುಡ್ಡಿರೋ ಜನ. ದುಡ್ಡಿರೋ ಜನ ಆದ್ರೆ ಏನ್ ಬೇಕೋ ಮಾಡ್ಬೋದಾ? ಹಂಗಲ್ಲ ಕಣವಿ, ಕೆಸರು ಅಂತ ಗೊತ್ತಿತ್ತು ಅದ್ರ ಮೇಲೆ ಕಲ್ಲಾಕ್ ಪಕ್ಕದ ಮೇಲೆ ಯಾಕೆ ಸಿಡಿಸ್ಕೋಬೇಕು? ದಾಟಕ್ ಆಗದೆ ಇರೋಷ್ಟು ಕೊಚ್ಚೆ ಇದ್ರೆ ಅದನ್ನ ಮೆಟ್ಕೊಂಡೆ ಮುಂದಕ್ಕೆ ಹೋಗ್ಬೇಕು. ಅವ ನಿಮ್ಗೆ ನನ್ನ ಕಾಳಜಿ ಅರ್ಥ ಆಯ್ತಾ ಇಲ್ಲ. ಮುಂದೆ ಅವರಿಂದ ತೊಂದರೆ ನೀವು ಮಾಡೋದು. ತೊಂದ್ರೆ ಆದ್ರೆ ಫೇಸ್ ಮಾಡೋಣ ಬಿಡವ. ಪುಟ್ಟಕ್ಕಾಗಿ ನೀನೇ ಬೆಂಗಳೂರ್ವರೆಗೂ ಹೋಗಿ ನ್ಯಾಯ ಪಡ್ಕೊಂಡ್ ಬಂದಿದ್ಯಾ. ಇನ್ನ ನಿನ್ ಮಕ್ಳು ನಾವು ಹೋರಾಡಲ್ವಾ? ಹೇಳ್ದಷ್ಟು ಸುಲಭ ಅಲ್ಲ ಕಣೆ ಹೋರಾಟ ಮಾಡೋದು. ಪುಟಮೆ, ಈ ವಿಚಾರದಾಗೆ ನಿನಗೆ ಯಾಕೆ ಭಯ? ಇದೆಲ್ಲ ಇಷ್ಟಕ್ಕೆ ನಿಲ್ಲಕ್ಕಿಲ್ಲ ಅಂತ ನಂಗೆ ಅನಿಸ್ತಾ ಇದೆ ಕಣೆಯ. ನಿಲ್ದೇ ಇದ್ರೆ ಬೇಡ ಬಿಡವ್ವ. ಮೊದ್ಲು ಶುರು ಮಾಡಿದ್ದವ್ರು, ಕೊನೆ ನಾವ್ ಮಾಡೋಣ. ಅವ ಅವರು ದುಡ್ಡಿರೋ ಜನ ಅಂತ ತಾನೆ ನೀನ್ ಇಷ್ಟೊಂದು ಭಯ ಪಡ್ತಿರೋದು. ನಾವು ದೊಡ್ಡ ಜನ ಆದ್ರೆ ಅವ್ರು ನಮ್ಗೆ ಏನು ಮಾಡಕ್ಕಿಲ್ಲ ಅಲ್ವೇ? ದುಡ್ಡನಾಗ ದೊಡ್ಡವರಾಗೋದು ಅಂತಂದ್ರೆ ಏನು ಆಲೂಗಡ್ಡೆ ಬೆಳೆಸ್ದಂಗೆ? ಅದೆಲ್ಲ ಒಂದ್ ದಿನದಾಗ ಆಗೋದಲ್ಲ. ಹ್ಞೂ ಕಣವ, ಒಂದೇ ದಿನದಲ್ಲಿ ಏನೂ ಆಗಕ್ಕಿಲ್ಲ. ಆದ್ರೆ ಒಂದಲ್ಲ ಒಂದಿನ ಶ್ರಮ ಪಟ್ರೆ ಖಂಡಿತ ನಾವು ಅನ್ಕೊಂಡಿದ್ದು ಹಾಗೆ ಆಗತ್ತೆ. ಬೇಸ್ಟ್ ಸರ್, ನಿನ್ನ ಮಾತಿನ ಮೆಚ್ತೀನಿ. ಹಗಲು ರಾತ್ರಿ ಕಷ್ಟಪಟ್ಟು ನಾನೊಂದು ದೊಡ್ಡ ಮಟ್ಟಕ್ಕೆ ಬಂದೇ ಬರ್ತೀನಿ. ಅವನು 5 ಸ್ಟಾರ್ ಹೋಟ್ಲನ್ನು ಕಟ್ಟಿರ್ಬೋದು, ಆದ್ರೆ ನನ್ನ ಜನಗಳ ಮನಸ್ಸನ್ನ ಗೆದ್ದು ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕೋ ಹೋಟ್ಲನ್ನು ಮಾಡ್ತೀನಿ. ಸೂಪರ್ ಅಕ್ಕ. ಆದ್ರೆ ಇದೆಲ್ಲ ಹೇಗ್ ಮಾಡ್ತೀಯಾ? ಯಾಕಾಗಕ್ಕಿಲ್ಲ ಸುಮಾ? ಹಗಲು ರಾತ್ರಿ ಕಷ್ಟಪಡ್ತೀನಿ, ಮಧ್ಯರಾತ್ರಿವರೆಗೂ ಮೆಸ್ನ ನಡೆಸ್ತೀನಿ, ಮನೆಗೂ ಊಟ ಕಳ್ಸೋ ವ್ಯವಸ್ಥೆ ಮಾಡ್ತೀನಿ. ಶ್ರಮ ಜೊತೆ ಛಲ ಇದ್ರೆ ಯಾವ ಕೆಲ್ಸನೂ ಕಷ್ಟ ಆಗಕ್ಕಿಲ್ಲ. ಸರ್, ನಿನ್ ಜೊತೆಗೆ ನಾನು ಕೈ ಜೋಡಿಸ್ತೀನಿ. ಹಗ್ಲು ರಾತ್ರಿ ನಿನ್ ನೆರಳಿನ ತರ ನಿನ್ ಜೊತೆಲೇ ಇರ್ತೀನಿ. ಅದೇನ್ ಸಾಧಿಸ್ಬೇಕು ಅಂತಿದ್ಯಾ, ಸಾಧಿಸೋಣ. ಮಾಡೇ ಮಾಡ್ತೀನಿ ಅಪ್ಪಯ್ಯ. ಪುಟ್ಟಕ್ಕನ್ ಮಕ್ಕಳು ಅಂದ್ರೆ ಸುಮ್ನೆನಾ? ಆ ಹೋಟ್ಲು ಓನರು ಪದ್ರುಗುಟ್ಟೋಗ್ಬಿಡ್ಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.